ಮುಂಬರುವಂತಹ ಹಂತದಲ್ಲಿ ಅವರೇ ಇನ್ನು ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಕೂಡ ವಿಶ್ಲೇಷಣೆ ಇದೆ. ದಾವಣಗೆರೆಯಲ್ಲಿ ಅಂಚೆ ಮತಗಳಲ್ಲಿ ಸಮರ್ಥ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ದಾವಣಗೆರೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಆರಂಭಿಕ ಮುನ್ನಡೆ ದೊಡ್ಡ ರಾದ್ಧಾಂತಕ್ಕೆ ಕಾರಣ ಆಯಿತು ಈ ಪಾರ್ಟಿನಲ್ಲಿ ಚುನಾವಣೆ ಅನ್ನುವಂಥದ್ದು. ಹೌದು, ಮುಸ್ಲಿಂ ನಾಯಕರು ಬಂಡೆದ್ದಿದ್ದು, ಅದಾದಮೇಲೆ ಎಷ್ಟರ ಮಟ್ಟಿಗೆ ಕೆಲವ್ರನ್ನ ಪಕ್ಷದಿಂದ ಕಿತ್ತು ಹಾಕಿದ್ದು ಒಂದಾ ಎರಡ. ಇನ್ನು ಮತ್ತೆ ಅಸ್ಸಾಂನ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಅಸ್ಸಾಂನ ಸ್ಥಿತಿಗತಿಗಳು 44, ಕಾಂಗ್ರೆಸ್ 8 ಕ್ಷೇತ್ರಗಳು 44-8. 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಣ್ತಾ ಇದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ನೋಡ್ತಾ ಇದೆ. ನೀವು ಈ ಕಡೆ ನೋಡ್ತಾ ಇದ್ದೀರಿ, ಕೇರಳಂನಲ್ಲಿ LDF 60 ಕ್ಷೇತ್ರಗಳು, UDF 65. ಇದು ಆರಂಭಿಕ ಮುನ್ನಡೆ. LDF 60-65 ಏನಂತ ಭಾಳ ವ್ಯತ್ಯಾಸ ಏನಿಲ್ಲ. ಆದರೆ ಇಲ್ಲಿ ಜನರು ಬಹಳ ಬುದ್ಧಿವಂತರು. ಒಂದು ಸರಿ ಅಧಿಕಾರ ಕೊಟ್ಟಂತವ್ರಿಗೆ ಮತ್ತೊಂದು ಸರಿ ಅಧಿಕಾರ ಕೊಡಲ್ಲ. ಆದರೂ ಕೂಡ ಕಳೆದ ಬಾರಿ ಈ ಕಮ್ಯುನಿಸ್ಟ್ರಿಗೆ ಕೊಟ್ಟಿದ್ದಿದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಫೈಟ್ ನಡೀತಾ ಇದೆ ಬಿಜೆಪಿ ಮತ್ತು TMC ನಡುವೆ. ನೋಡ್ತಾ ಇದ್ದೀವಿ ಅದರ ವಿವರಗಳನ್ನು. ಬಂಗಾಳದಲ್ಲಿ 65 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 65 ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ. 69 ಕ್ಷೇತ್ರಗಳಲ್ಲಿ TMC. ಎಸ್, ಈಗ ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗಿದೆ. ಹೌದು, 65ರಲ್ಲಿ ಬಿಜೆಪಿ, 69ರಲ್ಲಿ ಮಮತಾ ದೀದಿ. ಬಿಜೆಪಿ ಮತ್ತು TMC ನಡುವೆ ನೇರ ಹಣಾಹಣಿ, ನೇರ ಫೈಟ್. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗಿನ ಒಂದು ಕುತೂಹಲ ಅಂತ ಅಂದ್ರೆ, ಬಹುಶಃ ಇಲ್ಲಿ ಮೂರನೇ ಪಕ್ಷ ಬಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬಿಡುತ್ತೆ. ಸಣ್ಣ ಮಾರ್ಜಿನ್ಗೂ ಕೂಡ ಅವ್ರೇನಾದ್ರೂ ಅವಕಾಶ ಕೊಡ್ತಾರೆ ಅನ್ನುವಂಥ ಸನ್ನಿವೇಶ ಇಲ್ಲ. ಯಾಕಂತಂದ್ರೆ ಕಳೆದ ಬಾರಿ ನೀವು ನೋಡಿದೀರಾ, ಕಾಂಗ್ರೆಸ್ನ ಸಾಧನೆಯಲ್ಲಿ ಶೂನ್ಯ. ಅವ್ರು ಪಡೆದಿರುವಂತಹ ವೋಟ್ ಶೇರ್ ಕೇವಲ 3% ಅಂತ ಕಾಣಿಸುತ್ತೆ. ಹೌದು, ಅದೇ 2016ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸುಮಾರು 12% ಅಷ್ಟು ವೋಟ್ ಶೇರ್ ಅನ್ನ ಹೊಂದಿತ್ತು, 44 ಕ್ಷೇತ್ರ ಗೆದ್ದಿತ್ತು. ಕಾಂಗ್ರೆಸ್ ಕಳೆದ ಬಾರಿ ಶೂನ್ಯ ಸಾಧನೆ ಮಾಡಿದೆ. ಹಾಗಾಗಿ ಇಲ್ಲಿ TMCಗೆ ಏನಾದ್ರು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರುವಂತ ತಿನ್ ಮಾರ್ಜಿನ್ ಏನಾದ್ರು ಬಂದ್ರೆ ಅದು ಕಾಂಗ್ರೆಸ್ ಬಂದ್ಬಿಡುತ್ತೆ ಅಥವಾ ಕಮ್ಯುನಿಸ್ಟ್ ಬಂದ್ಬಿಡ್ತಾರೆ ಅನ್ನುವಂತ ಸನ್ನಿವೇಶ ಇಲ್ಲ. ಕಡಿಮೆ ಏನೇ ಇದ್ರೂ ಕೂಡ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ ಅಷ್ಟೇ. ಆ ಕಾರಣಕ್ಕಾಗಿನೇ ಈ ಬಾರಿ ಆಮೇಲೆ ಎಷ್ಟರ ಮಟ್ಟಿಗೆ ಈ ಜನಗಳು ಅಂತಂದ್ರೆ ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾರೆ. ಎಕ್ಸಾಕ್ಟ್ಲಿ, ಯಾವುದೇ ಕಾರಣಕ್ಕೂ ಗೊಂದಲಗಳು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ವೆಸ್ಟ್ ಬೆಂಗಾಲ್ ಇತಿಹಾಸನೇ ನೋಡಿ, ಕಾಂಗ್ರೆಸ್ಗೆ ಮೆಜಾರಿಟಿ ಕೊಡ್ತಿದ್ರು 200 ಸೀಟ್ ಮೇಲೆ. ಹೌದು, ಆಮೇಲೆ ಕಮ್ಯುನಿಸ್ಟ್ ಬಂದರು, ಅವರು 200 ಸೀಟ್ ಮೇಲೆ. ಹೌದು, ಆಮೇಲೆ TMC ಬಂತು, ಅವರು 200 ಸೀಟ್ ಮೇಲೆ. ಹೌದು. ಸೊ ಕ್ಲಿಯರ್ ಮೆಜಾರಿಟಿ ಕೊಡ್ತಾರೆ, ಕನ್ಫ್ಯೂಷನ್ ಇಲ್ಲ. ನಾವು ನೋಡ್ತಾ ಇದೀವಿ. UDF 65, UDF ಪ್ಲಸ್ ಜೊತೆಗೆ ನಾವು LDF ನೋಡ್ತಾ ಇದೀವಿ. LDF 60, ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಇದು ಕೇರಳಂನ ವಿವರ. ಬಹುಶಃ ಬಿಜೆಪಿ ಈ ಸಲ ಏನಾದ್ರೂ 2-3 ಏನಾದ್ರೂ ಕ್ಷೇತ್ರ ಗೆದ್ರೂ ಕೂಡ ಕೇರಳದ ಮಟ್ಟಿಗೆ ಅದು ದೊಡ್ಡ ಸಾಧನೆ. ದೊಡ್ಡ ಸಾಧನೆ.